ಏನಾದರೂ ನಾವು ಒಂದರಲ್ಲಿ ತೊಡಗಿರಬೇಕು. ನಮ್ಮ ಮನಸ್ಸನ್ನು ನಿಯಂತ್ರಣ ಇಟ್ಕೋಬೇಕಾದ್ರೆ ಬಹಳಷ್ಟು ಶ್ರಮಪಟ್ಟು ಅದನ್ನು ಹಿಡಿತದಲ್ಲಿ ಇಟ್ಕೋಬೇಕಾದ್ರೆ ಏನಾದರೂ ಒಂದು ಪಡ್ಕೋಬೇಕು. ಹಾಗಾಗಿ ಕೋಲಾರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ನಾನು ಕೂಡ ಒಂದು 4-5 ಸರ್ತಿ ಹೋಗಿದ್ದೀನಿ. ಆ ಸಂಸ್ಥೆಯಲ್ಲಿ ಬಹಳಷ್ಟು ಜ್ಞಾನ ಬರುತ್ತೆ. ಬಹಳಷ್ಟು ನಮ್ಮ ಮೆದುಳಿಗೆ ಹೀಗಿರ್ತದ ಅಂತಕ್ಕಂಥದ್ದು ಆಲೋಚನೆಗಳು ಜಾಸ್ತಿ ಬರುತ್ತೆ. ದೇವರು ಮನುಷ್ಯ ಮತ್ತು ಪ್ರಾಣಿ ಮನುಷ್ಯ ಅನ್ನೋದು ಹೇಗಿರ್ತದೆ ಅಂತಕ್ಕಂಥದ್ದು ನಮಗೆ ತುಂಬ ಆಲೋಚನೆ ಬರುತ್ತೆ ಮತ್ತು ತುಂಬ ಮುಗ್ಧವಾಗುತ್ತೆ. ಆ ರೀತಿಯಾಗಿ ನೀವು ಕೂಡ ಕಾಲೇಜ್ಗೆ ಹೋದ್ಮೇಲೆ ನೆಕ್ಸ್ಟ್ ಅಂದರೆ ಈಗ ನೀವು 8th 9th ಇದ್ದೀರಿ, ಮತ್ತು ಕಾಲೇಜ್ಗೆ ಹೋದ್ಮೇಲೆ ಒಂದು ವಾರಕ್ಕೂ ಅಥವಾ ತಿಂಗಳಿಗೆ 2 ಬಾರಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ, 1-2 ಬಾರಿ 1 hour ಬಿಡುವಿರ್ತಕ್ಕಂಥ ಸಂದರ್ಭದಲ್ಲಿ ಹೋದರೆ ಬಹಳ ಒಂದು ಸ್ವಲ್ಪ ಶಾಂತಿಯಿಂದ ಬರುತ್ತೆ ಮತ್ತು ಒಂದು ನೆಮ್ಮದಿ ಬರುತ್ತೆ. ಹಂಗಾಗಿ ನೀವು ಕಾಲೇಜ್ಗೆ ಹೋದ್ಮೇಲೆ ಅಥವಾ ಹೀಗೆ ಯಾವಾಗಾದರೂ ನಿಮ್ಮ ಅಪ್ಪ ನಿಮ್ಮಮ್ಮ ಜೊತೆ ಏನೋ ಕೆಲಸದ ಮೇಲೆ ಹೋದರೆ ಬಸ್ ಸ್ಟ್ಯಾಂಡ್ಗೆ ಹೋದಂಥ ಸಂದರ್ಭ, ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಅಂತರಗಂಗೆ ರೋಡಲ್ಲಿ ಇದೆ, ಒಂದು 100 ಮೀಟ್ರು ಇರ್ಬೋದು ಅಷ್ಟೇ, 100-150 ಮೀಟ್ರ್ ಇರ್ತದೆ ಅಷ್ಟೇ ಬಸ್ ಸ್ಟ್ಯಾಂಡಿಂದ ಅಂತರಗಂಗೆ ರೋಡಲ್ಲಿ. ಹೋಗಿ ಬನ್ನಿ, ಸುಮ್ಮನೆ ಒಂದು ಅರ್ಧ ಗಂಟೆ ಫ್ರೀ ಇದ್ದರೆ ಹೋಗಿ ಬನ್ನಿ, ಸ್ವಲ್ಪ ಚೆನ್ನಾಗಿರ್ತದೆ. ಆ ಒಂದು ಸಂಸ್ಥೆಯಿಂದ ಇವರು ವಾಲಂಟ್ರಿ ಆಗಿ ಅಲ್ಲಿ ಸ್ವಯಂ ಸೇವಕರಾಗಿ ಅಲ್ಲಿ ಕೆಲಸ ಮಾಡ್ತಾ ಜನರಿಗೆ ಏನಾದರೂ ಒಂದು ಶಾಂತಿಯನ್ನು ಮೂಡಿಸ್ಬೇಕು, ಒಳ್ಳೆಯದನ್ನು ಮೂಡಿಸ್ಬೇಕು ಅಂತ ಶಾಲೆಗಳಲ್ಲಿ ಮತ್ತು ಬೇರೆ ಬೇರೆ ಯೋಗ ನಡೀತಕ್ಕಂಥ ಸಂದರ್ಭಗಳಲ್ಲಿ ಮತ್ತು ಜನ ಎಲ್ಲಿ ನಮ್ಗೆ ಶಾಂತಿಯುತವಾಗಿ ಸಿಗ್ತಾರೆ ಅಂತಕ್ಕಂಥ ಕಲ್ಪಿಸ್ಕೊಂಡು ಅವ್ರು ಅಲ್ಲೆಲ್ಲ ಕೂಡ ಕೆಲಸ ಮಾಡ್ತಾರೆ. ಅಂತ ಅದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾರಾಯಣಸ್ವಾಮಿ ಸರ್ ಅವರು ಮತ್ತು ತಿಪ್ಪಯ್ಯ ಸರ್ ಅವರು ನಿಮಗೆ ಸಾಕಷ್ಟು ವಿಚಾರಗಳನ್ನು ಹೇಳೋದ್ರ ಜೊತೆಗೆ ಯೋಗವನ್ನು ಮಾಡಿಸ್ತಾರೆ ಸರ್. ಮತ್ತು ಅವರು ಹಾಡು ಕೂಡ ಅದ್ರ ಬಗ್ಗೆ ಹೇಳ್ತಾರೆ ಅಂತ ಸರ್ ಹೇಳಿದರು. ಅವರನ್ನು ನಾನು ಈಗಲೇ ನಾನು ನೋಡಿದ್ದೆ ಸರಿಯಾಗಿ ಅಷ್ಟು ಇವರು ನಮ್ಮ ಶಾಲೆಗೆ ಬಹಳಷ್ಟು ಅದೇ ಬಂದಿದ್ದಾರೆ. ಇರಲಿ, ಹೀಗೆಲ್ಲ ನಿಮಗೆ ಒಂದು ಜೀವನದಲ್ಲಿ ಅದನ್ನು ಆಗಲೇ ಹೇಳಿದೆ, ಸಮಾಜದಲ್ಲಿ ಬಹಳಷ್ಟು ಟೆನ್ಷನ್ ಇದೆ, ಅಲ್ಲಿ ಆಕ್ಸಿಡೆಂಟು, ಇಲ್ಲಿ ಜಗಳ, ಅಲ್ಲಿ ನೋವು, ಇಲ್ಲಿ ಇದು ಅಂತಕ್ಕಂಥದ್ದು. ಅದನ್ನು ಸ್ವಲ್ಪ ಶಾಂತಿಯಿಂದ ಪಡ್ಕೋಬೇಕಾದ್ರೆ ಇವೆಲ್ಲ ಕಲ್ತ್ಕೋಬೇಕು. ಅವನ್ನೆಲ್ಲ ಸಾಕಷ್ಟು ಮಟ್ಟಿಗೆ ನಿಮ್ಗೆ ಎಷ್ಟು ತಕ್ಕ ಮಟ್ಟಿಗೆ ಈ ವಯಸ್ಸಿಗೆ ಏನು ಬೇಕು ಅದನ್ನು ಕಲಿಸ್ಕೊಡ್ತಾರೆ ಸರ್ ಅವರು. ಅವರಿಗೆ ನಮ್ಮ ಶಾಲೆಗೆ ಬಂದಿದ್ದರಿಂದ ನಮ್ಮ ಪ್ರಭಾವರಿ ಶಿಕ್ಷಕರಾದಂತಹ ಸಿದ್ದೇಶ್ವರಿ ಮೇಡಮ್ ಅವರ ನೇತೃತ್ವದಲ್ಲಿ ಅವ್ರಿಗೆ ಅವಕಾಶವನ್ನು ಕಲ್ಪಿಕೊಟ್ಟಿದ್ದಾರೆ. ಆ ಅವಕಾಶವನ್ನು ನೀವು ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಅವರಿಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸ್ವಲ್ಪ ಸಾವಧಾನಚಿತ್ತವಾಗಿ ಏನು ಹೇಳ್ತಾರೋ ಅದರಲ್ಲಿ 10% ಆದರೂ ನೀವು ತಿಳ್ಕೊಂಡ್ರೆ ಸಾರ್ಥಕ ಅಂತ ಹೇಳ್ತಾ ಅವರು ಮುಂದುವರಿಸಿದ್ದಾರೆ. ಧನ್ಯವಾದ. ಓಂ ಶಾಂತಿ. ನಮ್ಮ ಸಂಸ್ಥೆ ಬಗ್ಗೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ನಡೆಯುವಂತಹ ಕಾರ್ಯಗಾರಿ ಬಗ್ಗೆ ನಮಗಿಂತ ಚೆನ್ನಾಗಿ ಹೆಚ್ಚಿಗೆ ಅವರೇ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿ ಹೇಳಿದ್ರು ನಿಮ್ಮ ಸರ್. ಭಾಳ ನಮ್ಮ ಸಂಸ್ಥೆ ಬಗ್ಗೆ ನಾವೇನು ಹೇಳೋಂಗಿಲ್ಲ, ಅವರೇ ತುಂಬ ಚೆನ್ನಾಗಿ ಹೇಳಿಬಿಟ್ಟಿದ್ದಾರೆ. ತುಂಬ ಸಂತೋಷ, ಒಳ್ಳೆಯದು. ಎಲ್ಲರೂ ಒಂದು 3 ಸಾರಿ ಓಂ ಶಾಂತಿ ಹೇಳೋಣ ಮಕ್ಕಳು. ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಇದಕ್ಕೆ ಜ್ಞಾನ ಮುದ್ರೆ ಅಂತ ಹೇಳ್ತೀವಿ. ಜ್ಞಾನ ಮುದ್ರೆಯನ್ನು ಹಾಕೋದ್ರಿಂದ ನಮ್ಮಲ್ಲಿ ಏಕಾಗ್ರತೆಯ ಶಕ್ತಿ ಹೆಚ್ಚಾಗುತ್ತೆ. ಅದಕ್ಕೋಸ್ಕರನೇ ಋಷಿ ಮುನಿಗಳು ಕೂಡ ತಪಸ್ಸು ಮಾಡುವಾಗ ಇದೇ ಥರ ಕೂತ್ಕೊಂಡು ತಪಸ್ಸು ಮಾಡೋರು. ಯಾಕೆಂದರೆ ಏಕಾಗ್ರತೆಯ ಶಕ್ತಿ ಹೆಚ್ಚಾಗ್ತದೆ. ಆರಾಮಾಗಿ ಕೂತ್ಕೊಳ್ಳಿ. ಜಾಗ ಒಳ್ಳೆಯದು. ನಿಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ಮತ್ತು ಇಲ್ಲಿನ ಅಣ್ಣವರು ಮತ್ತು ಅಕ್ಕವರು ಅಂದರೆ ನಿಮ್ಮ ಗುರುಗಳು ಅವರು ನಮಗಿಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಯಾಕೆಂದರೆ ಈಗ ಅವ್ರಿಗೂ ನೋಡಿ ಅವರು ಎಷ್ಟು ಚೆನ್ನಾಗಿ ಹೇಳಿದರು. ಈಗ
ಸಮಾಜಕ್ಕೆ ಈಗಿನ ಸಮಯಕ್ಕೆ ಏನು ಬೇಕಾಗಿದೆ ಅನ್ನೋದನ್ನು ತಿಳಿಸಿದ್ರು. ಸೊ ಹಾಗಾಗಿ ಅವ್ರಿಗೂ ಧನ್ಯವಾದಗಳು. 3 ಬಾರಿ ಓಂ ಶಾಂತಿಯನ್ನು ಹೇಳೋಣ. ಓಂ ಶಾಂತಿ ಹೇಳುವಾಗ ನಿಮ್ಮ ಮನಸ್ಸನ್ನು ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. 2 ಕಣ್ಣುಗಳ ಮಧ್ಯದಲ್ಲಿ, ಭ್ರೂ ಮಧ್ಯ ಸ್ಥಾನದಲ್ಲಿ ನೀವು ಬೊಟ್ಟಿಡ್ತೀರಲ್ಲ ಆ ಜಾಗದಲ್ಲಿ, ಅಂದರೆ ಹಿಂಗೆ ನೋಡೋದಲ್ಲ, ಹಂಗೆ ನೋಡಬೇಡಿ, ಸುಮ್ಮನೆ ಜಸ್ಟ್ ನಿಮ್ಮ ಮನಸ್ಸನ್ನು ಈ ಜಾಗದಲ್ಲಿ ಇಡಿ. ಆಯಿತಾ? ಇಟ್ಬಿಟ್ಟು ಇಲ್ಲೊಂದು ಜ್ಯೋತಿ ಹೊಳಿತಾ ಇದೆ, ಇಲ್ಲೊಂದು ಶಕ್ತಿ ಹೊಳಿತಾ ಇದೆ ಜ್ಯೋತಿ ಅಂತ ಸ್ಮೃತಿ ಮಾಡಿಕೊಂಡು ಭಗವಂತನ ನೆನಪಿನಲ್ಲಿ ಭಗವಂತನ ಪರಿಚಯ ಮಾಡಿಕೊಡ್ತೀವಿ. ಈಗ ನಿಮಗೆ ಏನು ಅನಿಸ್ತದೋ ಅದು ಮಾಡಿ, ಆಮೇಲೆ ಹೇಳ್ತೀವಿ ವಿವರವಾಗಿ. ಈಗ 3 ಬಾರಿ ಓಂಕಾರ ಧ್ವನಿಯನ್ನು ಮಾಡೋಣ. ಉಸಿರನ್ನು ಆಳವಾಗಿ ಹೇಳ್ಕೊಳ್ಳಿ. ಉಸಿರು ಬಿಡುವಾಗ ಓಂ ಧ್ವನಿಯನ್ನು ಹೇಳಬೇಕು. ಪ್ರಶಾಂತವಾದ ಮನಸ್ಸಿನಿಂದ ಶಾಂತ ಚಿತ್ತ ರೀತಿಯಲ್ಲಿ ಎಲ್ಲವನ್ನ ಮರೆತು ಸಂಪೂರ್ಣ ಏಕಾಗ್ರತೆಯಿಂದ ಶಾಂತ ಚಿತ್ತರಾಗಿ ರಿಲ್ಯಾಕ್ಸ್ಡ್ ಸ್ಟೇಜಲ್ಲಿ ನಿಮ್ಮ ಬ್ರೈನ್ಗೆ ಏನು ಕೆಲಸ ಕೊಡಬೇಡಿ, ಬ್ರೈನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಮನಸ್ಸನ್ನು ಖಾಲಿ ಮಾಡ್ಕೊಳ್ಳಿ. ಈಗ ಉಸಿರನ್ನು ಆಳವಾಗಿ ತಗೊಳ್ಳಿ. ರಿಲ್ಯಾಕ್ಸ್, ಖಾಲಿ ಮಾಡ್ಕೊಳ್ಳಿ ಮನಸ್ಸನ್ನು. ಶಾಂತಿ ಚಿತ್. ಈಗ ಮತ್ತೆ ರಿಲ್ಯಾಕ್ಸ್, ಓಂ ಶಾಂತಿ. ತುಂಬ ನಿಮ್ಮೆಲ್ಲರಿಗೂ ಭಾಳ ಧನ್ಯವಾದಗಳು. ಇಷ್ಟು ಚೆನ್ನಾಗಿ ಒಳ್ಳೆಯ ಏಕಾಗ್ರ ಚಿತ್ತದಿಂದ ಶಾಂತ ಚಿತ್ತದಿಂದ ಕೂತ್ಕೊಂಡು ಹೇಳಿದ್ರಿ. ತುಂಬ ಖುಷಿ ಆಯಿತು ನನಗೂ. ಮಕ್ಕಳಂದರೆ ಈ ಥರ ಇರಬೇಕು. ಅಚ್ಚಾ, ಓಂ ಶಾಂತಿ ಅಂತಂದರೆ ಏನು ಗೊತ್ತಾ? ನಾನಾತ್ಮ. ಓಂ ಅಂದರೆ ನಾನಾತ್ಮ, ಶಾಂತಿ ಅಂತಂದರೆ ನಾನು ಶಾಂತ ಸ್ವರೂಪಿ ಆತ್ಮ. ಓಂ ಅಂದರೆ ನನ್ನ ಆತ್ಮ, ಶಾಂತಿ ಅಂದರೆ ನನ್ನ ಧರ್ಮ ಶಾಂತಿ. ಗೊತ್ತಾಯ್ತಾ ಅರ್ಥ? ಈಗ ಓಂ ಧ್ವನಿಯನ್ನು ಮಾಡ್ತೀವಿ ಅಂದರೆ ನಾನು ಓಂಕಾರ ಸ್ವರೂಪಿ ಆತ್ಮ, ಅಂದರೆ ನಾನು ಆತ್ಮ. ಓಂ ನಮಃ ಶಿವಾಯ ಅಂತ ಹೇಳ್ತೀವಿ. ಹಂಗಂದ್ರೆ ಏನು?
ಓಂ ಅಂದರೆ ಈಗ ಹೇಳಿದೆ ಏನಂತ, ನಾನು ಆತ್ಮ ಓಂಕಾರ ಸ್ವರೂಪಿ. ನಮಃ ಅಂದರೆ ನಮಸ್ಕರಿಸ್ತಾ ಇದ್ದೀನಿ. ಯಾರಿಗೆ? ಶಿವಾಯ, ಶಿವನಿಗೆ. ಹೌದಾ? ನಾನು ಆತ್ಮ, ಏತಕ್ಕೆ ಶಿವನಿಗೆ ನಮಸ್ಕರಿಸಬೇಕು? ಏತಕ್ಕೆ? ಶಿವನಿಗೆ ನೀವು ಪೂಜೆ ಮಾಡ್ತಿರ್ತಾನೆ, ನಮಸ್ಕಾರ ಮಾಡ್ತಿರ್ತಾನೆ. ಏತಕ್ಕೆ? ಒಳ್ಳೇದಾಗಲಿ, ನನಗೆ ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ದಾರಿ ಕೊಡು, ನನಗೆ ಒಳ್ಳೆ ಬುದ್ಧಿ ಕೊಡು, ನನಗೆ ಒಳ್ಳೇದು ಮಾಡು, ನಾನು ಚೆನ್ನಾಗಿ ಓದೋಂಗೆ ಮಾಡು, ನಾನು ಚೆನ್ನಾಗಿ ಓದಿ ನಾನು ಉದ್ಧಾರ ಆಗಬೇಕು. ಅದಕ್ಕೋಸ್ಕರ, ಹೌದಲ್ವಾ? ಅದಕ್ಕೋಸ್ಕರ ನಾವು ದೇವ್ರನ್ನ ಏನು ಮಾಡ್ತೀವಿ? ಪೂಜೆ ಮಾಡ್ತೀವಿ. ಎಲ್ಲರೂ ನಮಸ್ಕಾರ ಮಾಡ್ತಿರ್ತಾನೆ. ಸೊ ಅವ್ರಿಗೂ ನನಗೂ ಏನು ಸಂಬಂಧ? ನಾವು ಏನಾದರೂ ಕಷ್ಟ ಬಂದರೆ ದೇವ್ರ ಹತ್ರನೇ ಹೋಗ್ತೀವಿ, ಅವ್ರನ್ನೇ ಬೇಡ್ಕೊಳ್ತೀವಿ. ಹೌದಾ? ಯಾತಕ್ಕೋಸ್ಕರ ಅಂದರೆ ಅವರು ನಮಗೆ ತಂದೆ. ಅವ್ರಿಗೂ ನಮ್ಗೆ ಏನು ಸಂಬಂಧ ಅಂತ ನಾವು ತಿಳ್ಕೊಳ್ಳೋಕೆ ಮುಂಚೆ ಫಸ್ಟ್ ನಾನು ಯಾರಂತ ನಾವು ತಿಳ್ಕೊಬೇಕು. ನಾವು ಯಾರಂತ ತಿಳ್ಕೊಂಡ್ರೇನೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ರೇನೆ, ನಮ್ಮೆಲ್ಲರ ತಂದೆ ಪರಮಾತ್ಮ ಯಾರಿದ್ದಾರೆ ಅವ್ರನ್ನ ನಾವು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದರೆ ನಮಸ್ಕಾರ ಹಾಕ್ಕೊಂಡು ಬರ್ತೀವಿ ಅಷ್ಟೇ ಸುಮ್ಮನೆ. ಅವ್ರಿಗೂ ನಮಗೂ ಸಂಬಂಧ ಏನಂತ ನಮಗೆ ತಿಳಿದಿರಲ್ಲ. ಓಕೆನಾ? ಈಗ ಹಾಗಾದರೆ ನಾನು ಯಾರು? ಈಗ ಉದಾಹರಣೆಗೆ, ಸೊ ನೀನು ಯಾರಮ್ಮ ಅಂತ ಕೇಳಿದ್ರೆ ಏನು ಹೇಳ್ತೀಯಮ್ಮ? ನಿಮ್ಮನ್ನು ಕೇಳಿದ್ರೆ? ನಿಮ್ಮನ್ನು ಕೇಳಿದ್ರೆ? ಸೊ ಈಗ ಇರಲಿ ಹೊರ. ನೀನು ಯಾರಮ್ಮ? ಸೊ ಈಗ ನಿಮ್ಮನ್ನು ನೀನು ಯಾರಂತ ಕೇಳಿದ್ರೆ, ನೀವು ಯಾರಂತ ಕೇಳಿದ್ರೆ ಏನು ಹೇಳ್ತೀರಿ? ನಾವು ಮನುಷ್ಯರು ಅಂತ ಹೇಳಿ. ಆತ್ಮ ಅಂತ ಆಮೇಲೆ ಇದು ತಿಳ್ಕೊಂಡ್ಮೇಲೆ. ಸೊ ಫಸ್ಟ್ ನೀವು ಕೇಳ್ತೀರಿ ಏನಂತ, ಯಾರು ನೀವು ಅಂತ ಕೇಳಿದ್ರೆ ನಿಮ್ಮ ಹೆಸರು ಹೇಳ್ತೀರಿ. ನಾನು ಸೋ ಅಂಡ್ ಸೋ ಹೆಸರು ಹೇಳ್ತೀರಿ, ಮಹೇಶನೋ ಉಮಾನೋ ಏನೋ ಹೆಸರು ಹೇಳ್ತೀರಾ. ಹೌದಾ? ನಾನು ಇಂಥವ್ರು ಅಥವಾ ನಾವು ಮನುಷ್ಯರು ಅಂತ ಹೇಳ್ತೀವಿ. ಹೌದಾ? ಸೊ ನಾನು ಇಂಥವರು. ಇನ್ನೂ ದೊಡ್ಡವ್ರನ್ನ ಕೇಳಿದ್ರೆ ನಾನು ಇಂಥ ಹೆಸರಿರೋನು, ನಮ್ಮದು ಆಕ್ಯುಪೇಷನ್ ಈ ಥರ ಇದೆ, ನಾನಿಂಥ ಅಧಿಕಾರಿ, ನಾನಿಂಥದ್ದು ಆಸ್ತಿಗೆ ನಾನು ಒಡೆಯ, ಈ ಥರ ಅವರ ಆಕ್ಯುಪೇಷನನ್ನು ಹೇಳ್ಕೊತಾರೆ. ಹೌದಾ? ಇಲ್ಲೊಂದು ಪ್ರಶ್ನೆ ಇದೆ, ಇಲ್ಲಿ ಗಮನ ಕಟ್ಟಿ ಕೇಳಿ. ಆ ಕಡೆ ಈ ಕಡೆ ಯಾರು ನೋಡಬಾರ್ದು, ಅರ್ಧ ಗಂಟೆ ಟೈಮ್ ಅಷ್ಟೇ. ಈಗ ನಿಮ್ಮೊಂದು ಪ್ರಶ್ನೆ, ಈಗ ಅವ್ರು ಹೇಳ್ಕೊಂತಾರಲ್ಲ, ನಾನು ಸೋ ಅಂಡ್ ಸೋ, ನನ್ನದು ನಾನಿದು ಅಂತ ಹೇಳ್ಕೊಂತಾರೆ. ಅವೆಲ್ಲ ಒಂದು ದಿವಸ ಅವ್ನು ಸತ್ತ ಮೇಲೆ ಅವ್ನು ಮಣ್ಣಿಗೆ ಹೋಗ್ತಾನೆ, ಅವನದೇನೇನಿದೆ ಎಲ್ಲನೂ ಬಿಟ್ಟು ಹೋಗ್ತಾನೆ. ಹೌದಾ? ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಸೊ ಅವನು ಹೇಳ್ತಾನೆ, ನಾನು ಪ್ರಕಾಶ, ನನ್ನ ಹೆಸರು ಪ್ರಕಾಶ ಅಂತ. ಹೌದಾ? ಪ್ರಕಾಶ ಏನಾದ? ಮಣ್ಣಿಗೋದ. ಪ್ರಕಾಶ ಏನಾದ? ಮಣ್ಣಿಗೋದ. ಅವನು ಮಾಡಿಟ್ಟಿರೋದು ಏನಾಯ್ತು? ಬಿಟ್ಟು ಹೋದ. ಹಾಗಾದ್ರೆ ಅವನ್ಯಾರು? ಈ ಮನೆ ನಂದು ಅಂತಾನೆ, ಆ ಆಸ್ತಿ ನಂದು ಅಂತ ಹೇಳ್ತಾನೆ. ಹೌದಲ್ವಾ? ಸೊ ಆ ಆಸ್ತಿ ಹೋದಾಗ ಅವನ್ಯಾರು? ಅವನೇ ಹೋದಾಗ ಅವನ್ಯಾರು? ಈಗ ನಿಮ್ಮನ್ನು ಕೇಳ್ತೀನಿ, ಈ ತಲೆ ಯಾರ್ದು? ನಂದು ಅಂತೀರ. ಈ ಕೈ ಯಾರ್ದು? ನಂದು. ಹೌದಾ? ಈ ಕಾಲು ಯಾರ್ದು? ನಂದು. ಈ ತಲೆ ಯಾರ್ದು? ನಂದು. ಈ ನಂದು ಅಂತ ಹೇಳ್ಬೇಕಂದ್ರೆ, ಈಗ ಈ ಉದಾಹರಣೆಗೆ ಇದೊಂದು ಮನೆ, ಈ ಮನೆ ನಂದು ಅಂತ ಇಟ್ಕೊಳ್ಳೋಣ. ನಾನೇನು ಹೇಳ್ತೀನಿ? ಇದು ನನ್ನ ಮನೆ ಅಂತ ಹೇಳ್ತೀನಿ. ಮನೆನೇ ಬೇರೆ ಆಯಿತು, ನಂದು ಅಂತ ಹೇಳೋ ವ್ಯಕ್ತಿನೇ ಬೇರೆ ಆಯಿತು. ಕರೆಕ್ಟಾ? ಸೊ ನಂದಂತ ಹೇಳೋನೇ ಬೇರೆ, ನಾನು ಹೇಳ್ತಾ ಇದ್ದೀನಿ ಏನಂತ, ಇದು ನಂದು ಅಂತ. ಸೊ ನಾನು ಬೇರೆ, ನಂದು ಬೇರೆ. ಈಗ ನೀವು ಹೇಳ್ತಾ ಇದ್ದೀರಿ, ಈ ತಲೆ ಯಾರ್ದು? ನಂದು. ಈ ಶರೀರ ಯಾರ್ದು? ನಂದು. ಈ ಕೈ ಯಾರ್ದು? ನಂದು. ಕಾಲು ಯಾರ್ದು? ನಂದು. ಎಲ್ಲ ನಂದೇ. ಸೊ ಇದೆಲ್ಲ ನಂದೇ. ಇದನ್ನೆಲ್ಲ ನಂದು ಅಂತ ಹೇಳ್ತಾ ಇರೋರು ಯಾರು? ಯಾರು? ನಾವು. ಈ ಶರೀರದೊಳಗಡೆ ಇದ್ದುಕೊಂಡು ಈ ಶರೀರವನ್ನ ನಡೆಸ್ತಾ ಇರ್ತಕ್ಕಂತಹ ಚೈತನ್ಯ ಶಕ್ತಿ ಆತ್ಮ. ಅಂತಿಂತ ಆತ್ಮ ಅಲ್ಲ, ಚೈತನ್ಯ ಶಕ್ತಿ ಆತ್ಮ. ಏನೇಳಿ? ಯಾಕೆ ಚೈತನ್ಯ ಶಕ್ತಿ ಅಂತ ಹೇಳ್ತೀವಿ? ಮಕ್ಕಳೇ ತಿಳ್ಕೊಳ್ಳಿ. ನಿಮ್ಮನ್ನೆಲ್ಲ ಪ್ರಶ್ನೆ ಮಾಡ್ತೀನಿ ಆಮೇಲೆ, ಅದಕ್ಕೆ ಗಮನ ಕೊಟ್ಬಿಡಿ.
ಯಾಕೆ ಚೈತನ್ಯ ಶಕ್ತಿ ಅಂತ ಹೇಳ್ತೀವಿ ಅಂತಂದ್ರೆ, ಈ ಶರೀರ ಅನ್ನೋಂಥದ್ದು ಒಂದು ಜಡ ವಸ್ತು, 5 ತತ್ವಗಳಿಂದ ತಯಾರಾಗಿರುವಂತಹ ಒಂದು ಜಡ ವಸ್ತು ಈ ಶರೀರ. ಆತ್ಮ ಇಲ್ಲ ಅಂದ್ರೆ ಈ ಶರೀರ ಓಡತ್ತಾ? ಇಲ್ಲ. ಕಾರ್ ಇಲ್ಲ, ಈಗ ಕಾರ್ಗೆ ಡ್ರೈವರ್ ಇಲ್ಲ ಅಂದ್ರೆ ಕಾರ್ ಓಡತ್ತಾ? ಇಲ್ಲ. ಹಾಗೆ ಒಳಗಡೆ ಪ್ರಾಣ, ಏನ್ ಹೇಳ್ತೀವಿ, ಪ್ರಾಣ ಹೋಯ್ತು ಅಂತ ಹೇಳ್ತೀವಿ ತಾನೆ, ಪ್ರಾಣ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಜೀವ ಅಂತ ಹೇಳ್ತೀವಿ ಅಲ್ವಾ. ಉಸಿರು ಹೋಯ್ತು ಅಂತ ಹೇಳ್ತೀವಿ, ಉಸಿರು ಹೋಯ್ತು, ಪ್ರಾಣ ಹೋಯ್ತು, ಜೀವ ಹೋಯ್ತು. ಅಂದ್ರೆ ಪಂಚತತ್ವಗಳಿಂದ ತಯಾರಾಗಿರುವಂತಹ ಏನು, ಭೂಮಿ, ಗಾಳಿ, ನೀರು, ಬೆಂಕಿ, ಆಕಾಶ, ಈ 5 ತತ್ವಗಳಿಂದ ತಯಾರಾಗಿರುವಂತ ಈ ಜಡ ವಸ್ತು ಅಷ್ಟೇ ಶರೀರ. ಈ ಜಡ ಶರೀರವನ್ನ ಎತ್ಕೊಂಡು ಓಡಾಡಿಸ್ತಾ ಇರುವಂತವ್ರು ಯಾರು? ಚೈತನ್ಯ ಶಕ್ತಿ ಆತ್ಮ. ಅರ್ಥ ಆಯ್ತಾ ಈಗ? ಸೊ ನಾವೆಲ್ಲ ಯಾರು? ಆತ್ಮಗಳು. ಈ ಶರೀರ ಅಲ್ಲ, ನಾವು ಆತ್ಮಗಳು. ಆದ್ರೆ ಆತ್ಮ ಏನಾಗಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಈಗ ನಾನು ಅವ್ರನ್ನ ನೋಡ್ತಾ ಇದ್ದೀನಿ, ಅವ್ರದ್ದು ಶರೀರ ಕಾಣುತ್ತಷ್ಟೇ, ನನಗೆ ಒಳಗಡೆ ಇರುವಂತಹ ಆತ್ಮ ಕಣ್ಣಿಗೆ ಕಾಣುತ್ತಿಲ್ಲ. ಸ್ಥೂಲ, ಈ ಸೃಷ್ಟಿಯಲ್ಲಿ, ಟೋಟಲ್ ಸೃಷ್ಟಿಯಲ್ಲಿ 2 ಇದಾವೆ ಪದಾರ್ಥಗಳು, ಒಂದು ಸ್ಥೂಲ, ಇನ್ನೊಂದು ಸೂಕ್ಷ್ಮ. ಸೂಕ್ಷ್ಮ ಯಾವುದು ಕಣ್ಣಿಗೆ ಕಾಣಲ್ಲ, ಸ್ಥೂಲವಾಗಿರುವಂತಹದ್ದು ಕಣ್ಣಿಗೆ ಕಾಣುತ್ತದೆ. ಪಂಚತತ್ವಗಳಲ್ಲೂ ಕೂಡ ಸ್ಥೂಲ ಸೂಕ್ಷ್ಮ ಇದೆ. ಭೂಮಿ ಕಣ್ಣಿಗೆ ಕಾಣುತ್ತಾ? ಎಸ್, ಹೌದು. ಬೆಂಕಿ ಕಣ್ಣಿಗೆ ಕಾಣುತ್ತಾ? ನೀರು ಕಣ್ಣಿಗೆ ಕಾಣುತ್ತಾ? ಗಾಳಿ ಕಣ್ಣಿಗೆ ಕಾಣುತ್ತಾ? ಅದು ಸೂಕ್ಷ್ಮ. ಆದ್ರೆ ಗಾಳಿ ಇಲ್ಲ ಅಂತ ನಾವು ಹೇಳಕ್ಕಾಗೋದಿಲ್ಲ. ಗಾಳಿ ಇಲ್ಲ ಅಂದ್ರೆ ನಾವು ಉಸಿರಾಡಕ್ಕೆ ಆಗಲ್ಲ, ಸತ್ತೋಗ್ತೀವಿ. ಅದೇ ಮೇಲಿ ದೇಹಕ್ಕೆ ಉಸಿರೇ ಸದಾ ಬಹರ ಇಲ್ಲಾದಾರ ಹಾಡು ಕೇಳಿದಿರ್ತಾನೆ, ಕೇಳಿಲ್ವಾ? ಹಳೆ ಹಾಡು. ಆ ಹಾಡು ಕೇಳಿ, ಯೂಟ್ಯೂಬಲ್ಲೋ ಎಲ್ಲೋ ಇಟ್ಕೊಂಡು ಕೇಳಿ, ತುಂಬಾ ಚೆನ್ನಾಗಿದೆ ಆಯ್ತಾ. ದೇಹಕ್ಕೆ ಉಸಿರೇ ಆಧಾರ ಅಂತ ಹಾಡುಗಳು ಕೇಳಿ ಮಕ್ಕಳೇ. ದೇಹಕ್ಕೆ ಉಸಿರೇ ಸದಾ ಬಹರ ಇಲ್ಲಾದಾರ, ಮಾನವೇ ನಮ್ಮ ಆಸ್ತಿಯಮ್ಮ ಕೊಡವೆ ಬಂಗಾರ. ದೇಹಕ್ಕೆ ಉಸಿರೇ ಸದಾ ಬಹರ ಇಲ್ಲಾದಾರ. ಚೆನ್ನಾಗಿದ್ಯಾ? ಸೊ ಅದೇ ಉಸಿರೇ ಆಧಾರ. ಆದ್ರೆ ಆ ಉಸಿರು ಕಣ್ಣಿಗೆ ಕಾಣುತ್ತಾ? ಕಾಣಲ್ಲ. ಹಾಗೆ ಈ ಜಗತ್ತಿನಲ್ಲಿ 70% ಮಕ್ಕಳೇ ತಿಳ್ಕೊಂಡಿರಿ ಈ ವಿಷಯಗಳೆಲ್ಲ. ನಿಮಗೆ ಇವಾಗ ಅಲ್ಲದೆ ಇದ್ರು ಮುಂದಿನ ದಿನಗಳೆಲ್ಲಾದ್ರೂ ನಿಮ್ಗೆ ಇದು ಉಪಯೋಗಕ್ಕೆ ಬರುತ್ತೆ. ಈ ಜಗತ್ತಲ್ಲಿ ಲಾಸ್ಟಲ್ಲಿರೋರು, ಈ ಜಗತ್ತಲ್ಲಿ ಕೇವಲ 30% ಮಾತ್ರ ಕಣ್ಣಿಗೆ ಕಾಣುವಂತದಿರೋದು. ಎಷ್ಟು ಪರ್ಸೆಂಟು? ಇನ್ನು 70% ಎಲ್ಲ ಕಣ್ಣಿಗೆ ಕಾಣದೇ ಇರೋದೇ ಇರೋದು. ಆ ಥರ ಬೇಕಾದಷ್ಟು ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣುತ್ತಾ? ಅದೇ ಥರ ಆಕಾಶ ತತ್ವನೂ ಕಣ್ಣಿಗೆ ಕಾಣಲ್ಲ. ನಮ್ಮ ಕಣ್ಣಿನ ಶಕ್ತಿ ಎಷ್ಟಿದೆಯೋ ಅಲ್ಲಿವರೆಗೂ ನಮ್ಗೆ ಅಲ್ಲಿ ಕಾಣುತ್ತೆ, ನೀಲಿ ಥರ ಕಾಣುತ್ತಷ್ಟೇ, ಅಲ್ಲೇ ನೀಲಿ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಹಾಗೆ ಈ ಜಗತ್ತಲ್ಲಿ 2 ಇದೆ, ಒಂದು ಸ್ಥೂಲ, ಒಂದು ಸೂಕ್ಷ್ಮ. ಕಣ್ಣಿಗೆ ಕಾಣುವುದು, ಕಣ್ಣಿಗೆ ಕಾಣದೇ ಇರೋದು. ಹಾಗೆ ಸೊ ಈ ದೇಹ ಕಣ್ಣಿಗೆ ಕಾಣುತ್ತೆ, ದೇಹವನ್ನ ನಡೆಸ್ತಾ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಕಣ್ಣಿಗೆ ಕಾಣಲ್ಲ. ಅದೇ ತರ ದೇಹದ ಇಂದ್ರಿಯಗಳು ಕಣ್ಣಿಗೆ ಕಾಣ್ತದೆ. ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಹೌದಾ? ಕರ್ಮೇಂದ್ರಿಯಗಳು, ಕೈ, ಕಾಲು ಕಣ್ಣಿಗೆ ಕಾಣ್ತದೆ. ಇದು ದೇಹದ ಇಂದ್ರಿಯಗಳು. ಆತ್ಮಕ್ಕೆ ಇಂದ್ರಿಯಗಳಿದ್ದಾವೆ. ಅದ್ಯಾವುದು? ಆತ್ಮ ಹೆಂಗ್ ಕಣ್ಣಿಗೆ ಕಾಣಲ್ವೋ ಹಂಗೆ ಆತ್ಮಕ್ಕೂ ಇಂದ್ರಿಯಗಳು 3 ಇದ್ದಾವೆ, ಅವು ಕೂಡ ಕಣ್ಣಿಗೆ ಕಾಣಲ್ಲ. ಅದ್ಯಾವುದು? ಮನಸ್ಸು, ಬುದ್ಧಿ, ಸಂಸ್ಕಾರ. ಯಾವುದು? ಮನಸ್ಸು. ಈಗ ಅವನ ಮನಸ್ಸು ತುಂಬಾ ಒಳ್ಳೇದು ಕಣ್ಣು ಅಂತ ಹೇಳ್ತೀವಿ, ಹೌದಾ? ತೋರ್ಸಕ್ಕಾಗತ್ತಾ? ಅವನು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ ಅಂತ ಹೇಳ್ತೀವಿ, ತೋರ್ಸಕ್ಕಾಗತ್ತಾ? ಅವನ ಸಂಸ್ಕಾರ ತುಂಬಾ ಉತ್ತಮವಾಗಿದೆಯಪ್ಪ ಅಂತ ಹೇಳ್ತೀವಿ, ತೋರ್ಸಕ್ಕಾಗತ್ತಾ? ಯಾಕೋ ನನಗೆ ತುಂಬ ಇವತ್ತು ಮನಸ್ಸಿಗೊಂಥರ ಬೇಸರ ಆಗ್ತಾ ಇದೆ ಅಂತ ತೋರ್ಸಕ್ಕಂತೂ ಆಗಲ್ಲ. ಅನುಭವ ಮಾಡ್ತಾ ಇದ್ದೀರಾ ನೀವೇನಂತ? ಬೇಸರದ ಅನುಭವ ಮಾಡ್ತಾ ಇದ್ದೀರಿ. ನನ್ನ ಮನಸ್ಸು ಇವತ್ತು ತುಂಬ ಉಲ್ಲಾಸಭರಿತವಾಗಿದೆ,
ಸೊ ಈ ರೀತಿ ಸತ್ಯನ ಈ ಮಾತುಗಳು, ಅಥವಾ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಕೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಕೇಳಬೇಕಾಗಿಲ್ಲ, ನೀವು ಚಿಂತನೆ ಮಾಡಿ. ಹೌದಾ ಅಲ್ಲ? ಹೌದಾ? ಸೊ ಹಾಗೆ ಈಗ ಕೈದು ಕೆಲಸ ಏನು? ಕೈಯಲ್ಲಿ ಕೆಲಸ ಮಾಡ್ತೀವಿ, ಕಾಲು ನಡಿತೀವಿ, ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ಇದ್ರ ಕೆಲಸಗಳು ಪ್ರತಿಯೊಂದು ಅಂಗಾಂಗದ್ದು ಒಂದೊಂದು ಕೆಲಸ. ಹೌದಾ? ಅದೇ ಥರ ಆತ್ಮದ ಇಂದ್ರಿಯಗಳದ್ದು ಕೂಡ ಕೆಲಸ ಇದೆ. ಆ ಮೂವರ್ದು ಮನಸ್ಸು, ಬುದ್ಧಿ, ಸಂಸ್ಕಾರ. ಅದೇನು ಅಂತಂದರೆ ಮನಸ್ಸಿನ ಕೆಲಸ ಯೋಚನೆ ಮಾಡೋದು, ಬುದ್ಧಿಯ ಕೆಲಸ ಅದು ರೈಟ್ ಆರ್ ರಾಂಗ್ ಅಂತ ನಿರ್ಣಯ ತಗೊಳ್ಳೋದು, ಮತ್ತು ಇನ್ನೂ ಒಂದು ಕೆಲಸ ಇದೆ ಬುದ್ಧಿದು. ಅದೇನಂತಂದರೆ ಪಿಕ್ಚರ್ನ ಫ್ಲ್ಯಾಶ್ ಮಾಡೋದು. ಹೇಗೆ ಅಂತ ನಾನು ಹೇಳ್ತೀನಿ. ಈಗ ಉದಾಹರಣೆಗೆ ನೀವು ಇಲ್ಲಿ ಕೂತಿದ್ದೀರಾ, ಕ್ಲಾಸ್ ಕೇಳ್ತಾ ಇರ್ತೀರ, ಇದಕ್ಕಿದಂಗೆ ನಿಮ್ಮ ತಾಯಿನೋ ತಂದೆನೋ ನಿಮ್ಮ ಫ್ರೆಂಡೋ ದೂರದಲ್ಲಿರೋರು ನೆನಪು ಬಂದುಬಿಡ್ತಾರೆ. ನೀವಿಲ್ಲೇ ಕೂತ್ಕೊಂಡಿರ್ತೀರ, ಪಾಠನೂ ಕೇಳ್ತಾ ಇರ್ತೀರ, ನೀವಿಲ್ಲೇ ಇರ್ತೀರ, ಆದರೆ ನಿಮಗೆ ಚಿತ್ರ ಯಾವ್ದು ಕಾಣ್ತಾ ಇರ್ತದೆ? ನಿಮ್ಮ ಮನೆ, ನಿಮ್ಮ ತಾಯಿ, ಅದೇ ಚಿತ್ರ ಕಾಣ್ತಾ ಇರ್ತದೆ. ಹೌದಾ? ಪಿಕ್ಚರ್ ಕಾಣುತ್ತೆ ಕ್ಲೀನಾಗಿ, ಕರೆಕ್ಟಾ? ಆ ಚಿತ್ರ ನೋಡೋದು ಈ ಕಣ್ಣ, ಒಳಗಡೆ ಬುದ್ಧಿಯ ಕಣ್ಣ ಈ ಕೆಲಸ ಮಾಡುತ್ತೆ. ಯಾವುದು? ಬುದ್ಧಿ. ನೀವು ಇನ್ನೂ ಸ್ಪಷ್ಟ ಮಾಡಿ ಹೇಳ, ಕ್ಲಿಯರ್ ಆಗಿ. ನೀವು ರಾತ್ರಿ ಮಲಗಿರ್ತೀರಪ್ಪ, ರಾತ್ರಿ ಮಲಗಿರ್ತೀರ, ಕಣ್ಣು ಮುಚ್ಚಿರ್ತೀರ, ಪ್ರಜ್ಞೆ ಇರೋದಿಲ್ಲ, ಪೂರ್ತಿ ಎಚ್ಚರನೇ ಇರೋದಿಲ್ಲ, ಮಲಗಿರ್ತೀರಿ. ಹೌದಾ? ಸ್ವಪ್ನ ಬರ್ತದೆ. ಸ್ವಪ್ನದಲ್ಲಿ ಏನೇನೋ ನೋಡ್ತೀರಾ ನೀವು, ದೃಶ್ಯಗಳು. ಆ್ಯಕ್ಚುಲಿ ನಾವು ಕನಸು. ಒಂದು ನಿಮಿಷ. ಈಗ ಮಲಗಿರ್ತೀರ, ಕಣ್ಣು ಮುಚ್ಚಿರ್ತೀರ. ಆ್ಯಕ್ಚುಲಿ ನಾವು ನೋಡೋದು ಈ ಕಣ್ಣಿನಿಂದ ಮಾತ್ರ. ಹೌದಾ? ಕಣ್ಣು ಮುಚ್ಕೊಂಡ್ರೆ ಏನು ಕಾಣಲ್ಲ. ಹೌದಾ? ಕಣ್ಣು ತೆಗೆದ್ರೆ ಮಾತ್ರ ಕಾಣೋದು. ಬಟ್ ಸ್ವಪ್ನದಲ್ಲಿ ಕಾಣ್ತೀವಿ, ಕಣ್ಣು ಮುಚ್ಚಿರ್ತೀವಿ, ಬಟ್ ಆದರೂ ಕಾಣ್ತೀವಿ. ಅದು ಯಾವ ಕಣ್ಣು? ಬುದ್ಧಿಯ ಕಣ್ಣು, ಬುದ್ಧಿಯ ನೇತ್ರ. ಓಕೆನಾ? ಸೊ ಬುದ್ಧಿದ ಎರಡು ಕೆಲಸ ಇದೆ. ಒಂದು ಯಾವುದು? ಜಡ್ಜ್ಮೆಂಟ್. ಇನ್ನೊಂದು ದೃಶ್ಯವನ್ನು ನೋಡೋದು. ಈ ಎರಡು ಬುದ್ಧಿಯ ಕೆಲಸ. ಇನ್ನು ಸಂಸ್ಕಾರ, ಮೂರನೇದು ಯಾವುದು? ನೀನು ಹೇಳಪ್ಪ, ಲಾಸ್ಟಲ್ಲಿ ನೋಡ್ಗ. ಮೂರನೇದು ಯಾವುದಪ್ಪ? ಇಲ್ಲ, ನೀನು ಅದಕ್ಕೆ ಹೇಳೋದು, ಈ ಕಡೆ ಗಮನ ಇರಬೇಕು. ಸರಿನಾ? ಪ್ರಶ್ನೆ ಕೇಳ್ತೀನಿ. ಸರಿ, ಮೂರನೇದು ಯಾವುದು? ವೆರಿ ಗುಡ್. ಸೊ ಮನಸ್ಸು, ಬುದ್ಧಿ, ಸಂಸ್ಕಾರ. ನೀವು ಇದನ್ನು ಗಮನ ಕೊಟ್ಟು ಕೇಳಿ. ಇವತ್ತು ಒಂದು 1 hour ಅಷ್ಟೇ. ಯಾಕೆ ಹೇಳಿ? ನಾವು ಹೇಳ್ತಾ ಇರೋ ಈ ಲೆಸನ್ಸ್ ಏನಿದೆಯಲ್ಲ, ಇದು ನಮ್ಮ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಬಹಳ ಅತಿ ಅವಶ್ಯಕವಾಗಿರುವಂತಹ ಸಬ್ಜೆಕ್ಟು, ತುಂಬ ಬೇಕಾಗಿರುವಂಥ ಸಬ್ಜೆಕ್ಟು. ಆದರೆ ನಿಮ್ಮ ಯಾವ ಸಿಲೆಬಸ್ನಲ್ಲೂ, ನಿಮ್ಮ ಯಾವ ಯೂನಿವರ್ಸಿಟಿಯಲ್ಲೂ ಕೊಡದೇ ಇರುವಂಥ ಸಬ್ಜೆಕ್ಟ್. ನೀವಿನ್ನು ಮಾಸ್ಟರ್ ಡಿಗ್ರಿ ಮಾಡ್ರಿ, ಆದರೂ ನಿಮ್ಗೆ ಈ ಸಬ್ಜೆಕ್ಟ್ ಸಿಗೋದಿಲ್ಲ. ಅಂಥ ಸಬ್ಜೆಕ್ಟ್ ಇದು. ಅರ್ಥ ಆಯ್ತಾ? ನೋಡಿ, ಅಣ್ಣವರು ಎಷ್ಟು ದೂರದಿಂದ ಅವರು ಬಂದಿದ್ದಾರೆ. ಅವರು ಎಷ್ಟು ಖರ್ಚು ಮಾಡಿಕೊಂಡು, ಎಷ್ಟು ಸಮಯ ಕೊಟ್ಟು, ಎಷ್ಟು ತ್ಯಾಗ ಮಾಡಿ ಬಂದಿದ್ದಾರೆ. ನಾವು ಅಲ್ಲಿಂದ ಬೆಂಗಳೂರಿಂದ ಅಷ್ಟು ದೂರ ಬಂದಿದ್ದೀವಿ, ಅಷ್ಟೆಲ್ಲ ಶ್ರಮ ತಗೊಂಡು ಇಲ್ಲಿಗೆ ಬಂದಿದ್ದೀವಿ. ಏನಕ್ಕೋಸ್ಕರ ಬಂದಿದ್ದೀವಿ? ನೀವು ಮಕ್ಕಳಿಗೆ ತಿಳ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಉಪಯೋಗಕ್ಕೆ ಬರಲಿ ಅಂತ. ಆಯಿತಾ? ಓಕೆ. ಮೂರನೇದು ಯಾವುದು? ಸಂಸ್ಕಾರ. ಸಂಸ್ಕಾರದ ಈ ಮನಸ್ಸಿನ ಕೆಲಸ ಏನು? ಯೋಚನೆ ಮಾಡೋದು. ಯೋಚನೆ ಮಾಡೋದು. ಹೇಳಿ, ಲಾಸ್ಟಲ್ಲಿ ನೀವು ಹೇಳಿ. ಮನಸ್ಸಿನ ಕೆಲಸ ಏನು? ಯೋಚನೆ ಮಾಡೋದು. ಅಚ್ಚಾ. ಬುದ್ಧಿಯ ಕೆಲಸ ಏನು? ನಿರ್ಧಾರ ತಗೊಳ್ಳೋದು, ಮತ್ತೆ ಚಿತ್ರವನ್ನು, ದೃಶ್ಯವನ್ನು ಚಿತ್ರಿಸೋದು. ಆಯ್ತಾ? ಓಕೆ. ಈಗ ಸಂಸ್ಕಾರದ ಕೆಲಸ ಏನು ಗೊತ್ತಾ? ಸಂಸ್ಕಾರದ ಕೆಲಸ, ನಾವೇನು ಕರ್ಮಗಳು ಮಾಡ್ತೀವಲ್ಲ, ಅಂದರೆ ಒಳ್ಳೇದಾಗ್ಬೋದು, ಕೆಟ್ಟದ್ದಾಗ್ಬೋದು, ನಾವೇನು ಮಾಡ್ತೀವಲ್ಲ ಅದರದ್ದು ರಿಸಲ್ಟ್ ಏನಿದೆ ನೋಡಿ. ಈಗ ನೀವೇನೇ ಮಾಡಿ ಅದಕ್ಕೊಂದು ರಿಸಲ್ಟ್ ಸಿಗುತ್ತೆ ತಾನೇ. ಒಂದು ಚೆಂಡಿಗೆ ಗೋಡೆಗೆ ಹೊಡೆದ್ರೆ ವಾಪಸ್ ಬಂದೇ ಬರುತ್ತಲ್ಲ ನಿಮ್ಮ ಹತ್ರ. ಪ್ರತಿಯೊಂದಕ್ಕೂ ರಿಸಲ್ಟ್ ಇದ್ದೇ ಇದೆಯಲ್ಲ, ಹೌದಲ್ವಾ? ಹಾಗೆ ನಾವೇನು ಮಾಡ್ತೀವಿ ನೋಡಿ ಜೀವನದಲ್ಲಿ ಕರ್ಮಗಳು, ಅದರದ್ದು ರಿಟರ್ನ್ ರಿಸಲ್ಟ್ ಏನು ಹೇಳಿ? ಹಾಂ, ನಾವೇನು ಕರ್ಮ ಮಾಡ್ತೀವಿ ಅದರ ಒಂದು ರಿಟರ್ನ್ ರಿಸಲ್ಟೇ ಸಂಸ್ಕಾರ. ನಾವು ಮಾಡುವಂತಹ ಪುಣ್ಯ ಅಥವಾ ಪಾಪಗಳ ಫಲ ಏನಿದೆಯಲ್ಲ ಅದು ರೆಕಾರ್ಡ್ ಆಗುತ್ತೆ. ಎಲ್ಲಿ ರೆಕಾರ್ಡ್ ಆಗುತ್ತೆ? ಸಂಸ್ಕಾರದಲ್ಲಿ. ಆಯಿತಾ?
ಆ ಚಿತ್ರ ನಿಮಗೆ ನಾನು ತೋರಿಸ್ತೀನಿ. ಓಕೆ, ಇದಿದ್ದಂಗೆ ಇಲ್ಲ ಸೇಮ ತಮಾಷೆ ಮಾಡಿದೆ, ತುಂಬ ಒಳ್ಳೆಯದು. ಸೊ ಇದೇನು ಮೂಳೆ ಮಾಂಸಗಳ ತಡಿಕೆ. ಒಳಗಡೆ ಏನಿದೆ? ಅಸ್ಥಿಪಂಜರ ಒಳಗಡೆ ನರಗಳಿದೆ, ಮಾಂಸ ಇದೆ, ಮೂಳೆಗಳಿದೆ, ಹೌದಲ್ವಾ? ಸೊ ಅದೆಲ್ಲ ಇರುವಂತಹದ್ದು ಅಸ್ಥಿಪಂಜರ. ಆ ಒಳಗಡೆ ಮೂಳೆಗಳಿದೆ ಅಸ್ಥಿಪಂಜರ, ಅದರ ಮೇಲೆ ಮಾಂಸದ ಹೊದಿಕೆ ಇರುತ್ತೆ, ನರಗಳು ಮತ್ತು ಮಾಂಸ ಮಜ್ಜನಗಳಿರ್ತವೆ. ಅದಕ್ಕೆ ಏನ್ ಮಾಡ್ತೀವಿ? ಒಂದು ಚರ್ಮದ ಹೊದಿಕೆ ಇದೆ. ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ. ಸೊ ಅದ್ರ ಮೇಲೆ ಏನಿದೆ? ಒಂದು ಚರ್ಮದ ಹೊದಿಕೆ. ಒಳಗಡೆ ಏನಿದೆ? ಮೂಳೆ ಮಾಂಸಗಳಿದೆ, ಮೇಲೆ ಚರ್ಮದ ಹೊದಿಕೆ ಇದೆ, ಹೌದಾ? ಆ ಚರ್ಮದ ಹೊದಿಕೆ ಕೂಡ ಕಾಣಿಸಬಾರ್ದಂತ ನಾವೇನ್ ಮಾಡ್ತೀವಿ? ಮೇಲೆ ಬಟ್ಟೆ ಹಾಕ್ತೀವಿ, ಹೌದಾ? ಈ ಪಂಚತತ್ವಗಳ ಶರೀರವನ್ನು ನಡೆಸ್ತಾ ಇರುವಂತಹ ಚೈತನ್ಯ ಶಕ್ತಿ ಆತ್ಮ. ನಾನು ಇಷ್ಟೊತ್ತು ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ, ಸುಮ್ಮನೆ ಚಿತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಸೊ ಕಾರನ್ನು ನಡೆಸೋಕೊಬ್ಬರು ಡ್ರೈವರ್, ಹೌದಾ? ಇಲ್ಲಾಂದ್ರೆ ಕಾರು ಡ್ರೈವ್ ಮಾಡೋಕ್ಕಾಗಲ್ಲ, ಓಡಲ್ಲ ಕಾರ್. ಹಾಗೇನೆ ಈ ಶರೀರ ಡೀಸೆಲ್ ಇದ್ರೂ ಕೂಡ ಡ್ರೈವರ್ ಇಲ್ಲ ಅಂದ್ರೆ ಹೆಂಗ್ ಓಡುತ್ತೆ ಅಲ್ವಾ? ಸರಿ, ಈಗ ರಿಮೋಟ್ ಕಾಲ ಬಂದಿದೆ ಬಿಡಿ. ಹಾ, ಈಗ ನೋಡಿ, ಇದು ಶರೀರ ನೋಡ್ತಾ ಇದ್ದೀರಾ? ಇದು ಶರೀರದಲ್ಲಿರುವಂತಹ ಚೈತನ್ಯ ಶಕ್ತಿ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಎಲ್ಲಿದೆ? ಇಲ್ಲಿದೆ, ಹೌದಾ? ನೀವೆಲ್ಲ ನನ್ನನ್ನು ಎಲ್ಲಿ ನೋಡ್ತಾ ಇದ್ದೀರಾ? ಇಲ್ಲಿ ನೋಡ್ತಾ ಇದ್ದೀರಾ, ಹೌದಾ? ಯಾಕೆ? ನಾನು ಆತ್ಮ ಅಲ್ಲಿದ್ದೀನಿ, ಅದಕ್ಕೋಸ್ಕರ. ನೀವು ಆತ್ಮ ಅಲ್ಲಿದ್ದೀರಾ, ಅದಕ್ಕೋಸ್ಕರ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಆದರೆ ಆತ್ಮ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟೇ, ಇನ್ನೇನಿಲ್ಲ. ಯಾಕೆ? ಸೂಕ್ಷ್ಮ. ನಾನು ನಿಮಗೆ ಹೇಳಿದೆ, ಸೂಕ್ಷ್ಮ ಸ್ಥೂಲ ಎರಡಿರ್ತದೆ, ಆಯ್ತಾ? ಸೊ ಆತ್ಮದ ಇಂದ್ರಿಯಗಳ ಮನಸ್ಸು, ಬುದ್ಧಿ, ಸಂಸ್ಕಾರ, ಈ ಮೂರು ಆತ್ಮದ ಮೂರು ಸೂಕ್ಷ್ಮ ಇಂದ್ರಿಯಗಳು. ಅರ್ಥ ಆಯ್ತಾ ಇದ್ರ ಬಗ್ಗೆ ನಿಮಗೆ? ಓಕೆ, ಥ್ಯಾಂಕ್ ಯು. ಧರ್ಮದಲ್ಲಿರ್ತೀವಿ, ಒಂದು ಆತ್ಮಧರ್ಮ, ಇನ್ನೊಂದು ದೇಹ ಧರ್ಮ. ಈಗ ನಾವು ಇಬ್ಬರಿದ್ದೀವಿ, ದೇಹನೂ ಇದೆ, ಒಳಗಡೆ ಆತ್ಮನೂ ಇದೆ, ಹೌದಾ? ದೇಹ ಧರ್ಮನೂ ಇದೆ, ಆತ್ಮಧರ್ಮನೂ ಇದೆ. ದೇಹದ ಧರ್ಮ ಏನು? 5 ವಿಕಾರಗಳು, ದುಃಖ, ಅದರಿಂದ ಸಿಗುವಂತಹ ವಿಕಾರಗಳಿಂದ ಸಿಗುವಂತಹ ಅಶಾಂತಿ, ದುಃಖ, ರೋಗ ರುಜಿನಗಳು, ಇದೆಲ್ಲ ಕೂಡ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳು, ಇವೆಲ್ಲ ಕೂಡ ದೇಹದ ಧರ್ಮ. ಆತ್ಮದ ಧರ್ಮ ಏನು? ಸುಖ, ಪ್ರೀತಿ, ಶಾಂತಿ, ಆನಂದ, ಪವಿತ್ರತೆ, ಶಕ್ತಿ, ಇದೆಲ್ಲ ಆತ್ಮದ ಧರ್ಮ. ಈಗ ನೀವು ಹೇಳಿ ಮಕ್ಕಳೇ, ನಿಮಗೆ ದೇಹದ ಧರ್ಮ ಇಷ್ಟ ಆಗುತ್ತೋ ಆತ್ಮದ ಧರ್ಮ ಇಷ್ಟ ಆಗುತ್ತೋ? ಸೊ ನಮ್ಗೆಲ್ಲರಿಗೂ ಪ್ರೀತಿನೇ ಇಷ್ಟ ಆಗುತ್ತಲ್ವಾ? ಎಲ್ಲರಿಗೂ ಶಕ್ತಿನೇ ಬೇಕು, ಪವಿತ್ರತೆ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಆತ್ಮಧರ್ಮ, ಶರೀರದ ಧರ್ಮ. ಸರಿ, ಈಗ ನಾವೆಲ್ಲ ಯಾವ ಧರ್ಮದಲ್ಲಿ, ಜಗತ್ತಲ್ಲಿ ಎಲ್ಲರೂ ಕೂಡ ಯಾವ ಧರ್ಮದಲ್ಲಿ ಹೆಚ್ಚಾಗಿದ್ದಾರೆ? ದೇಹ ಧರ್ಮದಲ್ಲಿ ಹೆಚ್ಚಾಗಿದ್ದಾರೆ. ಅದಕ್ಕೋಸ್ಕರನೇ ಅಷ್ಟೊಂದು ಕಾಯಿಲೆಗಳು, ಅಷ್ಟೊಂದು ಹಾಸ್ಪಿಟ್ಲ್ಗಳು, ದುಃಖ, ಅಶಾಂತಿ, ಭ್ರಷ್ಟಾಚಾರ, ಒಬ್ಬರನ್ನೊಬ್ರು ಹೊಡ್ಕೊಳ್ಳೋದು, ಒಬ್ಬರನ್ನೊಬ್ರು ಸಾಯಿಸ್ಕೊಳ್ಳೋದು, ಇದೆಲ್ಲ ದೇಹದ ಧರ್ಮ ಅಲ್ವಾ? ಸೊ ನಮಗೆ ಇವಾಗ ಯಾವ್ದು ಬೇಕು? ಆತ್ಮದ ಧರ್ಮ ಬೇಕು. ಯಾಕಂದ್ರೆ ನಮಗೆ ಸುಖ, ಶಾಂತಿ, ನೆಮ್ಮದಿ ಬೇಕು, ಹೌದಾ? ಈಗ ನನಗೆ ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತಂದಾಗ ನಾನೇನ್ ಮಾಡ್ಬೇಕು? ಅಲ್ಲ, ನೀವು ಈ ಕಡೆ ಬನ್ನಿ ಸ್ವಲ್ಪ, ಹೇಳಪ್ಪ, ಹೇಳು, ಕೇಳಿಸ್ಕೊಂಡೆ ಅಲ್ಲ? ಹೇಳು. ಓಕೆ, ಕೇಳಿಸ್ಕೊಂಡು. ಸೊ ನನಗೆ ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಆನಂದ ಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಆತ್ಮದ ಧರ್ಮದಲ್ಲಿ ಇರಬೇಕು. ಹೆಣ್ಮಕ್ಳು ನೋಡಿ ಎಷ್ಟು ಶಾಂತ ಚಿತ್ರ ಕೇಳಿಸ್ಕೊಂತ ಇದ್ದಾರೆ, ಸ್ವಲ್ಪ ಕಾಣಿಸ್ತಾ ಇದೆ ಅದಕ್ಕೆ. ಓಕೆ, ಸೊ ನಮಗೆ ಸುಖ, ಶಾಂತಿ, ನೆಮ್ಮದಿ ಬೇಕು ಇವಾಗ ಜೀವನದಲ್ಲಿ ಅಂತಂದ್ರೆ ನಾನೇನ್ ಮಾಡ್ಬೇಕು? ಆತ್ಮದ ಧರ್ಮದಲ್ಲಿ ಸ್ಥಿತ ಆಗಬೇಕು. ದೇಹ ಧರ್ಮದಲ್ಲಿ ಸ್ಥಿತ ಆಗೋದ್ರಿಂದ ದುಃಖ, ಶಾಂತಿ, ರೋಗ ರುಜಿನಗಳು ಬರ್ತವೆ. ಆತ್ಮದ ಧರ್ಮದಲ್ಲಿ ಸ್ಥಿತ ಆಗೋದ್ರಿಂದ
ಸುಖ, ಶಾಂತಿ, ನೆಮ್ಮದಿ, ಆನಂದ, ಪ್ರೀತಿ, ಪ್ರೇಮ, ಕರುಣೆ, ದಯೆ ಇದೆಲ್ಲ ಆತ್ಮದ ಧರ್ಮ. ಅದಕ್ಕೆ ನಾನು ಏನು ಮಾಡಬೇಕೀಗ? ನನ್ನ ಜೀವನದಲ್ಲಿ ಸುಖ ಶಾಂತಿ ನನಗೆ ಸಿಗಬೇಕಂತಂದ್ರೆ ನನ್ನನ್ನು ನಾನು ಈ ಶರೀರ ಅಲ್ಲ, ನಾನೊಂದು ಚೈತನ್ಯ ಶಕ್ತಿ ಆತ್ಮ ಅಂತ ತಿಳ್ಕೋಬೇಕು. ಶಾಂತ ಸ್ವರೂಪಾತ್ಮ. ಎಂತ ಆತ್ಮ? ಶಕ್ತಿ ಸ್ವರೂಪಾತ್ಮ, ಪರಮ ಪವಿತ್ರ ಆತ್ಮ, ಆನಂದ ಸ್ವರೂಪಾತ್ಮ, ಪ್ರೇಮ ಸ್ವರೂಪ ಆತ್ಮ. ಸೊ ಇದೆಲ್ಲ ನಿಮ್ಗೆ ಬೇಕು, ಹೌದಾ? ಸೊ ಇನ್ಮೇಲೆ ನೀವು ದಿನಕ್ಕೊಂದು 5 ನಿಮಿಷ, 10 ನಿಮಿಷ, ರಾತ್ರಿ ಮತ್ತು ಬೆಳಿಗ್ಗೆ 5 ನಿಮಿಷನೋ 10 ನಿಮಿಷನೋ ಕೂತ್ಕೊಂಡು ಈ ರೀತಿ ಚಿಂತನೆ ಮಾಡಿ. ಏನಂತ? ನಾನು 2 ಕಣ್ಣುಗಳ ಮಧ್ಯದಲ್ಲಿರುವಂತಹ, ಈಗ ಕೂತ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಅನುಭವ ಮಾಡಿ. ನಾನು ಹೇಳ್ತೀನಿ, ಅನುಭವ ಮಾಡಿ. ನೀವು ಬಾಯಿಂದ ಯಾರು ಹೇಳಬೇಡಿ, ನಾನು ಹೇಳ್ತೀನಿ, ಅದನ್ನು ಅನುಭವ ಮಾಡಿ. ನಾನು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ಏಕಾಗ್ರತೆಯಿಂದ ಒಂದೇ ಕಡೆ ನೋಡಿ, ಆ ಕಡೆ ಈ ಕಡೆ ನೋಡಬಾರ್ದು. ದೃಷ್ಟಿ ಒಂದೇ ಕಡೆ ಏಕಾಗ್ರ ಮಾಡಿ. ನಾನು ಚೈತನ್ಯ ಶಕ್ತಿ ಆತ್ಮ, ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶವಾಗಿ ಹೊಳಿತಾ ಇದ್ದೀನಿ. ಶಾಂತ ಸ್ವರೂಪಾತ್ಮ, ಆನಂದ ಸ್ವರೂಪಾತ್ಮ, ಶಕ್ತಿ ಸ್ವರೂಪಾತ್ಮ, ಪರಮ ಪವಿತ್ರವಾದ ಆತ್ಮ, ಪ್ರೇಮ ಸ್ವರೂಪಾತ್ಮ, ಚೈತನ್ಯ ಶಕ್ತಿ ಆತ್ಮ, ಸಂಪೂರ್ಣ ಏಕಾಗ್ರತೆಯಿಂದ ನಾನು ಕುಳಿತಿದ್ದೀನಿ. ಆತ್ಮ ನನ್ನನ್ನು ನಾನು ನೋಡ್ಕೊಳ್ತಾ ಇದ್ದೇನೆ. ಶಾಂತ ಚಿತ್ತ. ಓಂ ಶಾಂತಿ.